ಸಕಲೇಶಪುರ ಪಟ್ಟಣದಲ್ಲಿ ರಾಜರೋಷವಾಗಿ ನಡೀತಾ ಇದ್ದಂತಹ ಅಕ್ರಮ ಮರಳು ದಂಧೆಯ ಮೇಲೆ ನಗರ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಮಹೇಶ್ ಭರ್ಜರಿ ದಾಳಿಯನ್ನು ನಡೆಸಿದ್ದಾರೆ. ದಾಳಿಯ ವೇಳೆ ಅಕ್ರಮವಾಗಿ ಮರಳು ಸಾಗಿಸ್ತಾ ಇದ್ದಂತಹ 3 ಪಿಕಪ್ ವಾಹನಗಳನ್ನ ಮಾಲು ಸಮೇತ ವಶಪಡಿಸಿಕೊಳ್ಳಲಾಗಿದ್ದು 3 ವಿರುದ್ಧ ಮೊಕದ್ದಮೆ ಕೂಡ ದಾಖಲಾಗಿದೆ. ಪಟ್ಟಣದ ಸಮೀಪದ ಹೆದ್ದಾರಿ ಸೇತುವೆಯ ಬಳಿ ಈ ಮರಳು ದಂಧೆಕೋರರು ರಾಜರೋಷವಾಗಿ ಮರಳು ಸಾಗಾಟಕ್ಕೆ ಮುಂದಾಗಿದ್ರು. ಈ ಬಗ್ಗೆ ಖಚಿತ ಮಾಹಿತಿ ಪಡೆದ ಸಬ್ ಇನ್ಸ್ಪೆಕ್ಟರ್ ಮಹೇಶ್ ಮತ್ತೆ ಅವರ ತಂಡ ತಕ್ಷಣವೇ ಸ್ಥಳಕ್ಕೆ ಧಾವಿಸಿ ದಾಳಿಯನ್ನು ನಡೆಸಿದ್ದಾರೆ. ದಾಳಿಯ ವೇಳೆ ಸಿಕ್ಕಿಬಿದ್ದ ಧರ್ಮ ಅಫ್ಸರ್ ಹಾಗೂ ರಾಸಿಕ್ ಎಂಬುವವರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದ್ದು ವಶಪಡಿಸಿಕೊಂಡ ವಾಹನಗಳನ್ನ ನ್ಯಾಯಾಲಯಕ್ಕೆ ಒಪ್ಪಿಸಲಾಗಿದೆ. ಇನ್ನು ಈ ವಾಹನಗಳ ಮೇಲೆ PCR ಪ್ರಕ್ರಿಯೆ ನಡೆಸಲಾಗಿದೆ ಅಂತ ಮೂಲಗಳಿಂದ ಮಾಹಿತಿಗಳು ತಿಳಿದು ಬಂದಿರತಕ್ಕಂಥದ್ದು. ಇನ್ನು ಇದರ ಹಿಂದೆ ದೊಡ್ಡದೊಂದು ಜಾಲವೇ ಕೆಲಸ ಮಾಡ್ತಾ ಇದೆ. ನದಿಯಿಂದ ಪಿಕಪ್ ವಾಹನಗಳ ಮೂಲಕ ಮರಳುಗಳನ್ನ ಕದ್ದು ತಂದು ಒಂದು ಕಡೆ ಶೇಖರಣೆ ಮಾಡಲಾಗ್ತದೆ. ಆ ಬಳಿಕ ದೊಡ್ಡ ಲಾರಿಗಳ ಮೂಲಕ ಊರ ಹೊರಗಡೆ ಅವುಗಳನ್ನು ಸಾಗಿಸಿ ಭಾರಿ ಬೆಲೆಗೆ ಮಾರಾಟ ಮಾಡಿ ಲಾಭ ಪಡ್ಕೊಳ್ಳಲಾಗ್ತಾ ಇತ್ತಂತೆ. ಅಧಿಕಾರಿಗಳ ಕಣ್ಣು ತಪ್ಪಿಸಿ ಸಾಗಿಸ್ತಾ ಇದ್ದ ಜಾಲವನ್ನ ಭೇದಿಸಿ ದಂಧೆಗೆ ಬ್ರೇಕ್ ಹಾಕಿರ್ತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ಮಹೇಶ್ ಅವರ ದಕ್ಷ ಕಾರ್ಯಾಚರಣೆಗೆ ಈಗ ಸಾರ್ವಜನಿಕ ವಲಯದಲ್ಲಿ ಭಾರಿ ಶ್ಲಾಘನೆ ಮತ್ತೆ ಪ್ರಶಂಸೆ ವ್ಯಕ್ತವಾಗಿರ್ತಕ್ಕಂಥದ್ದು.